ಉಗ್ರನರಸಿಂಹ ಸ್ವಾಮಿಯವರು, ಎಡಗಡೆ ಗರದೇವರು, ಬಲಗಡೆ ಪ್ರಹ್ಲಾದ, ಹಿರಣ್ಯಕಶಿಪುತ್ತಾರೆ ಕಡನೆಯ ಮಾಡ್ಕೊಂಡು ಈ ಜಾಗದಲ್ಲಿ ಎಡಕೈ ಹೊಟ್ಟೆ ಬಗಿತಾ ಇದ್ದಾರೆ. ಎಡಕೈ ಹೊಟ್ಟೆ ಬಗೆದು ಕಾರಣ ಮಾಲ ಹಾಕೊಂಡಿದ್ದಾರೆ. ಎಡಕೈ ಶಂಖ ಚಕ್ರ, ಎಡಕೈ ಪಾಶ ಅಂಕುಶ, 3 ಕಣ್ಣು, 2 ಕಣ್ಣು ಮಧ್ಯೆ 4 ಕಣ್ಣು ಭಟ್ಟಾಕಾರ ಕಾಣುತ್ತೆ. ಅಷ್ಟಭುಜ ತ್ರಿನೇತ್ರ ಏಕಶಿಲಾಮೂರ್ತಿ. ನಮಸ್ಕಾರ ಬಂಧುಗಳೇ, ಇಂದು ನಾವು ನಿಮ್ಮನ್ನು ಕರ್ನಾಟಕದ ಅತ್ಯಂತ ಪುರಾತನ ಮತ್ತು ಶಕ್ತಿಶಾಲಿ ನರಸಿಂಹ ಕ್ಷೇತ್ರಗಳಲ್ಲಿ ಒಂದಾದ ಮದ್ದೂರಿಗೆ ಕರೆದೊಯ್ಯುತ್ತಿದ್ದೇವೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಿಗುವ ಈ ಪುಣ್ಯಕ್ಷೇತ್ರ ಕೇವಲ ವಡೆಗೆ ಮಾತ್ರವಲ್ಲ, ಅದ್ಭುತವಾದ ಇತಿಹಾಸವಿರುವ ಉಗ್ರ ನರಸಿಂಹ ದೇವಸ್ಥಾನಕ್ಕೂ ಪ್ರಸಿದ್ಧ. ಅರ್ಜುನನಿಗೆ ದರ್ಶನ ನೀಡಿದ, ಹಿರಣ್ಯಕಶಿಪುವನ್ನು ಸಂಹರಿಸಿದ ಆ ರೌದ್ರ ರೂಪದ ನರಸಿಂಹ ಇಲ್ಲಿ ನೆಲೆಸಿದ್ದಾನೆ. ಬನ್ನಿ, ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಯೋಣ. ಇನ್ನೂ ಇಲ್ಲಿರುವ ಅತ್ಯಂತ ಸುಂದರ ಕೆತ್ತನೆ ಅಂದರೆ ಯಶೋಧಾ ಕೃಷ್ಣ. ತಾಯಿ ಯಶೋದೆಯ ಮಡಿಲಲ್ಲಿ ಮುದ್ದಾದ ಬಾಲಕೃಷ್ಣ ಕುಳಿತಿರುವ ಈ ವಿಗ್ರಹ ಭಕ್ತರ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ನಮಗೆ ಕಾಣುವುದು ಸಪ್ತಮಾತೃಕೆಯರು ಮತ್ತು ಅದ್ಭುತವಾದ ನರಸಿಂಹಸ್ವಾಮಿಯ ವಿಗ್ರಹ. ಶ್ರೀ ಶ್ರೀನಿವಾಸ ದೇವರು. ತಿರುಪತಿಯ ತಿಮ್ಮಪ್ಪನಷ್ಟೇ ಶಕ್ತಿಯುತವಾದ ಈ ವಿಗ್ರಹ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲ್ಪವೃಕ್ಷ ಎಂದು ನಂಬಲಾಗಿದೆ. ಅರ್ಜುನ ಕೃಷ್ಣ ಕೇಟಾರ ದಶಾವತಾರ ಎಲ್ಲ ಅವತಾರ பார்க்க நரசிம்ம அவதார பார்க்கணும். அது செய்ய முடியாத கிருஷ்ண சொன்னப்பறம் அர்ஜுன பலவந்தம் பண்ணார். பலவந்தம் பண்ணப்பறம் சாமானிய ஜனங்க கண்ணால் பார்க்க முடியாதுன்றது பிரம்மதேவன் வச்சு சில காமிச்சிருக்காங்க. சுவாமி வந்து துவாபரத்துக்குள்ள வைஷ்ணவத்தில் ஜீவனோத்தாரணம் 5000 வருஷம் ஆயிடுச்சு. 5000 வருஷம் 5000. ಇಲ್ಲಿ ನರಸಿಂಹ ಸ್ವಾಮಿಗೆ 3 ಕಣ್ಣಿದೆಯಾ ಸ್ವಾಮಿಗೆ? 2 ಕಣ್ಣಿನ ನಡುವಿನ ಪುರಾಣಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಅರ್ಜುನನು ಇಲ್ಲಿ ನರಸಿಂಹಸ್ವಾಮಿಯ ದರ್ಶನಕ್ಕಾಗಿ ತಪಸ್ಸು ಮಾಡುತ್ತಾನೆ. ಆಗ ಭಗವಂತನು ಹಿರಣ್ಯಕಶಿಪುವನ್ನು ಸಂಹರಿಸುವ ರೌದ್ರಾವತಾರದಲ್ಲಿ ಅರ್ಜುನನಿಗೆ ದರ್ಶನ ನೀಡುತ್ತಾನೆ. ಆ ವಿಗ್ರಹದ ವಿಶೇಷತೆಯೆಂದರೆ ಸ್ವಾಮಿಯ ಕೈಯಲ್ಲಿ 8 ತೋಳುಗಳಿವೆ, 3 ಕಣ್ಣುಗಳಿವೆ, ತ್ರಿನೇತ್ರ ಮತ್ತು ಹಿರಣ್ಯಕಶಿಪುವಿನ ಉದರವನ್ನು ಸೀಳಿತ್ತಿರುವ ಭಂಗಿಯಲ್ಲಿದೆ. ಸುಮಾರು 7 ಅಡಿ ಎತ್ತರದ ಈ ವಿಗ್ರಹವು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಸಾಮಾನ್ಯವಾಗಿ ನರಸಿಂಹಸ್ವಾಮಿ ಶಾಂತ ಸ್ವರೂಪದಲ್ಲಿರುತ್ತಾನೆ, ಆದರೆ ಇಲ್ಲಿ ಉಗ್ರ ರೂಪದಲ್ಲಿದ್ದಾನೆ. ಆದರೂ ಭಕ್ತರಿಗೆ ಈ ರೂಪ ಭಯವನ್ನಲ್ಲ, ಬದಲಿಗೆ ರಕ್ಷಣೆಯ ಭರವಸೆಯನ್ನು ನೀಡುತ್ತದೆ. ಉಗ್ರ ನರಸಿಂಹನ ತೇಜಸ್ಸನ್ನು ಶಾಂತಗೊಳಿಸಲು ಇಲ್ಲಿ ಶ್ರೀ ಸೌಮ್ಯನಾಯಕಿ ಅಮ್ಮನವರು ನೆಲೆಸಿದ್ದಾರೆ. ಭಕ್ತರು ಮೊದಲು ಅಮ್ಮನವರ ದರ್ಶನ ಪಡೆದು ನಂತರ ಸ್ವಾಮಿಯ ದರ್ಶನ ಮಾಡುವುದು ಇಲ್ಲಿನ ಪದ್ಧತಿ. ಇದರೊಂದಿಗೆ ಶ್ರೀನಿವಾಸ ಮತ್ತು ಆಂಜನೇಯ ಸ್ವಾಮಿಯ ಸನ್ನಿಧಿಗಳೂ ಇಲ್ಲಿವೆ. ಇಲ್ಲಿನ ಪ್ರಶಾಂತ ವಾತಾವರಣವು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ನೀವು ಬೆಂಗಳೂರಿನಿಂದ ಮೈಸೂರಿಗೆ ಪ್ರಯಾಣ ಬೆಳೆಸುತ್ತಿದ್ದರೆ ಮದ್ದೂರಿನ ಈ ದಿವ್ಯ ಕ್ಷೇತ್ರಕ್ಕೆ ಭೇಟಿ ನೀಡಲು ಮರೆಯಬೇಡಿ. ಸಮಯ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 1:30 ಮತ್ತು ಸಂಜೆ 4:30ರಿಂದ ರಾತ್ರಿ 8:30ರವರೆಗೆ. ವಿಶೇಷ ದಿನ ನರಸಿಂಹ ಜಯಂತಿ ಮತ್ತು ಶನಿವಾರಗಳಂದು ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ದರ್ಶನದ ನಂತರ ಮದ್ದೂರಿನ ಪ್ರಸಿದ್ಧ ಬಿಸಿ ಬಿಸಿ ಮದ್ದೂರು ವಡೆ ಸವಿಯುವುದನ್ನು ಮರೆಯಬೇಡಿ. ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಶಯನಿಸಿರುವ ಮಹಾವಿಷ್ಣು ತನ್ನ ನಾಭಿಯಿಂದ ಸೃಷ್ಟಿಕರ್ತ ಬ್ರಹ್ಮನಿಗೆ ಜನ್ಮ ನೀಡುತ್ತಿರುವ ಈ ದೃಶ್ಯ ಅದ್ಭುತವಾಗಿದೆ. ಕೈಯಲ್ಲಿ ಶಂಖ
ಚಕ್ರ ಮತ್ತು ಕಮಲವನ್ನು ಹಿಡಿದು ಜಗತ್ತಿಗೆ ಬೆಳಕು ನೀಡುವ ಸೂರ್ಯನಾರಾಯಣನ ಈ ರೂಪ ಭಕ್ತರಲ್ಲಿ ಭಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತದೆ. ಇತಿಹಾಸದ ಪುಟಗಳನ್ನು ತಿರುವಿದರೆ ಈ ದೇವಾಲಯವು ಹೊಯ್ಸಳ ಮತ್ತು ಗಂಗರ ಕಾಲದ ವಾಸ್ತುಶಿಲ್ಪವನ್ನು ನೆನಪಿಸುತ್ತದೆ. ಇಲ್ಲಿನ ಪ್ರತಿಯೊಂದು ಕಂಬವೂ ಕಥೆಯನ್ನು ಹೇಳುತ್ತದೆ. ಈ ಕ್ಷೇತ್ರಕ್ಕೆ ಅರ್ಜುನಪುರ ಎಂಬ ಹೆಸರಿತ್ತು ಎನ್ನಲಾಗುತ್ತದೆ. ಪುರಾಣಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಅರ್ಜುನನು ಇಲ್ಲಿ ನರಸಿಂಹಸ್ವಾಮಿಯ ದರ್ಶನಕ್ಕಾಗಿ ತಪಸ್ಸು ಮಾಡುತ್ತಾನೆ. ಎಡಗಡೆ ನಿಂತಿದ್ದಾನೆ, ಎಡಗೈ ಹಿಂದೆಯಿಂದ ಬಾಲ ಇಟ್ಕೊಂಡಿದ್ದಾನೆ, ಬಲಗೈ ಬಾಯಿಗಡ್ಡೆ ಇಟ್ಕೊಂಡು ದೊಡ್ಡವ್ರ ಮುಂದೆ ನಾವು ಯಾವ ರೀತಿ ಗೋಲು ಕುತ್ಕೊಂಡು ನೋಡ್ಕೋಬೇಕು ಅನ್ನೋದು ತೋರಿಸ್ತಾನೆ. ಮಾತಾಡ್ಬೇಕಾದ್ರೆ ನಮ್ಮ ಮುಸುಕು ಕಾಗಬಾರ್ದು, ಎಂಜಿನ್ ಮೇಲೆ ಆಗಬಾರ್ದು. ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಪಕ್ಕದಲ್ಲಿಯೇ ಇದೆ. ಮದ್ದೂರು ರೈಲ್ವೆ ನಿಲ್ದಾಣದಿಂದ ಕೇವಲ 1-2 ಕಿಲೋಮೀಟರ್ ದೂರದಲ್ಲಿದೆ. ನೀವು ಗೂಗಲ್ ಮ್ಯಾಪ್ಸ್ನಲ್ಲಿ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಮದ್ದೂರ್ ಎಂದು ಹುಡುಕುವ ಮೂಲಕ ನಿಖರವಾದ ದಾರಿಯನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀ ಉಗ್ರ ನರಸಿಂಹ.